17ನೇ ತಾರೀಕು ಸೂರ್ಯಗ್ರಹಣ ಯಾವ್ಯಾವ ರಾಶಿ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದು ತುಂಬಾ ಮುಖ್ಯವಾದ ವಿಚಾರ. ಯಾಕಂದ್ರೆ ಅವತ್ತಿನ ದಿನನೇ ಗ್ರಹಣ ಕೂಡ ಇದೆ, ಶಿವರಾತ್ರಿಯ ಒಂದು ಆಚರಣೆ ಕೂಡ ಇದೇ ದಿನ ಆಗುವಂಥದ್ದು. ಇದೇ ಮಾಸದಲ್ಲಿ ಶನಿ ಜಯಂತಿ ಕೂಡ ಬರುತ್ತೆ. ಶನಿಯಿಂದ ಯಾರಿಗೆಲ್ಲ ತೊಂದರೆ ಆಗಿದೆಯೋ ಅದಕ್ಕೆ ಪರಿಹಾರ ಏನು ಮಾಡ್ಕೋಬೇಕು ಅಂದ್ರೆ, ಗುರುದೇವ್, ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಮೊದಲನೇ ಸರಿ ನಮ್ಮ ಚಾನೆಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಫೆಬ್ರವರಿ ಮಾಸದಲ್ಲಿ ವಿಶೇಷವಾಗಿರತಕ್ಕಂಥದ್ದು ಶಿವರಾತ್ರಿ, ಗ್ರಹಣ, ಅಮಾವಾಸ್ಯೆ ಎಲ್ಲವೂ ಕೂಡ ಒಂದೇ ದಿನ ಬಂದಿರತಕ್ಕಂಥದ್ದು. ಈ ಸಂದರ್ಭದಲ್ಲಿ ಬಹಳ ವಿಶೇಷವಾಗಿರತಕ್ಕಂಥ ಒಂದು ಕಷ್ಟ ನಿವಾರಣೆ ಆಗ್ಲಿಕ್ಕೆ ಒಂದು ತಂತ್ರವನ್ನ ಕೂಡ ತಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತಾ ಇದ್ದೇನೆ. ಇದನ್ನ ತಾವೆಲ್ಲರೂ ಕೂಡ ಮನೆಯಲ್ಲೇ ಮಾಡಬಹುದು. ಅಷ್ಟ ಐಶ್ವರ್ಯಗಳನ್ನ ಕೂಡ ಈ ಒಂದು ಸುಲಭ ತಂತ್ರವನ್ನ ಮನೆಯಲ್ಲಿ ಮಾಡೋದ್ರಿಂದ ನಿಮಗೆ ಸಿದ್ಧಿಯಾಗುತ್ತೆ. ಈ ಮಾಸದಲ್ಲಿ ಗ್ರಹಗತಿಗಳ ಬದಲಾವಣೆ ಯಾವ ರೀತಿ ಇರುತ್ತೆ ಅಂತ ನೋಡೋದಾಯ್ತು ಅಂದ್ರೆ, ಫೆಬ್ರವರಿ 3ನೇ ತಾರೀಕು ಬುಧ ಗ್ರಹ ಕುಂಭರಾಶಿ ಪ್ರವೇಶ ಮಾಡ್ತಾನೆ. 5ನೇ ತಾರೀಕು ಶುಕ್ರ ಗ್ರಹ ಕುಂಭರಾಶಿ ಪ್ರವೇಶ ಮಾಡಿದ್ರೆ, 12ನೇ ತಾರೀಕು ಸೂರ್ಯ ಗ್ರಹ ಕೂಡ ಕುಂಭರಾಶಿ ಪ್ರವೇಶ, 23ನೇ ತಾರೀಕು ಕುಜಗ್ರಹ ಅಂಗಾರಕ ಗ್ರಹ ಕೂಡ ಕುಂಭರಾಶಿಯ ಪ್ರವೇಶ ಮಾಡ್ತಾನೆ. ಈ ಮಾಸದಲ್ಲಿ ಇರ್ತಕ್ಕಂತಹ ಗ್ರಹಣ ಏನಿದೆ ಬಹಳ ವಿಶೇಷವಾಗಿರ್ತಕ್ಕಂತಹ ಗ್ರಹಣ ಅಂತ ಹೇಳ್ಬೋದು. ಫೈರ್ ರಿಂಗ್ ಅಂತ ಕೂಡ ಇದನ್ನ ಕರೀತಾರೆ ಇಂಗ್ಲಿಷ್ ಅಲ್ಲಿ. ಇದು ನಮ್ಮ ಭಾರತಕ್ಕೆ ಗೋಚಾರ ಇಲ್ಲ. ಅಂಟಾರ್ಟಿಕಾ, ಅಮೆರಿಕ, ದಕ್ಷಿಣ ಆಫ್ರಿಕಾದಲ್ಲಿ ಗೋಚಾರ ಇರುವಂತದ್ದು. ಆದ್ರೆ ಇದರ ಪರಿಣಾಮ ಖಂಡಿತವಾಗ್ಲೂ ಕೂಡ ವಿಶ್ವದ ಮೇಲೆ ಇದ್ದೇ ಇರುತ್ತೆ. ಹಾಗಾಗಿ ನಾವು ಯಾವುದೇ ಗ್ರಹಣದ ಕಟ್ಟುಪಾಡು ಅಥವಾ ಆಚರಣೆಯನ್ನ ಮಾಡುವಂತಹ ಅವಶ್ಯಕತೆ ಇಲ್ಲದೆ ಹೋದ್ರೂ ಕೂಡ ಖಂಡಿತವಾಗ್ಲೂ ಕೂಡ ಇದು ಸ್ವಲ್ಪ ಯುದ್ಧ ಅಥವಾ ಯುದ್ಧ ಭೀತಿಯನ್ನ ಉಂಟು ಮಾಡತಕ್ಕಂತಹ ಗ್ರಹಣ ಅಂತ ಹೇಳ್ತೇನೆ. ಯಾಕಂದ್ರೆ ಕುಂಭರಾಶಿಯಲ್ಲಿ ಈ 4 ಗ್ರಹಗಳ ಸಂಚಾರ ಆಗ್ತಾ ಇದೆ. ಜೊತೆಗೆ ಆಲ್ರೆಡಿ ರಾಹು ಗ್ರಹ ಇದೇ ಮನೆಯಲ್ಲಿ ಇರೋದ್ರಿಂದ ಒಂದಷ್ಟು ಗ್ರಹಗತಿಗಳ ಒಂದು ಸಂಚಾರ ಫಲದಿಂದಾಗಿ ಸ್ವಲ್ಪ ಯುದ್ಧ ರೀತಿಯಾಗಿರ್ತಕ್ಕಂತಹ ಒಂದು ಪರಿಸ್ಥಿತಿ ವಿಶ್ವದಲ್ಲಿ ನಿರ್ಮಾಣ ಆಗ್ಬೋದು. ಈಗ ನಮ್ಮ ದೊಡ್ಡ ದೊಡ್ಡ ದೇಶಗಳು ಹೋಗ್ತಾ ಇರುವಂತಹ ದಾಟಿಯನ್ನ ನೋಡಿದ್ರು ಕೂಡ ಅದೇ ರೀತಿಯಾಗಿರ್ತಕ್ಕಂತಹ ಕಾಮನೆಗಳು ಕಂಡು ಬರುತ್ತೆ. ಹಾಗೆ ವಿಶೇಷವಾಗಿರ್ತಕ್ಕಂತಹ ತಂತ್ರ, ನನ್ನ ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡಬೇಕು, ಜೀವನ 6ಕ್ಕೆ ಏರ್ತಾ ಇಲ್ಲ, 3ಕ್ಕೆ ಇಳಿತಾ ಇಲ್ಲ, ತುಂಬಾ ತ್ರಿಶಂಕು ಸ್ಥಿತಿಯಲ್ಲಿದೆ, ಎಷ್ಟೇ ಕಷ್ಟಪಟ್ಟು ದುಡಿದ್ರು ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ, ಆರೋಗ್ಯ, ವ್ಯಾಪಾರ, ವ್ಯವಹಾರ ಇನ್ನಿತರ ಹಲವಾರು ಪ್ರೀತಿ ಪ್ರೇಮ, ಒಂದು ಗಂಡ ಹೆಂಡತಿ ಜೀವನದಲ್ಲಿ ತೊಂದರೆಗಳಾಗ್ತಾ ಇರುವಂತವ್ರು ಮನೆಯಲ್ಲಿ ವಿಶೇಷವಾಗಿರ್ತಕ್ಕಂತಹ ತಂತ್ರ ಒಂದಿದೆ, ಅದನ್ನ ಮಾಡ್ಕೋಬಹುದು. ಪ್ರತಿ ಸರಿ ಅಂತ ಈ ಸರಿ ಒಂದು ಸುಲಭವಾಗಿರ್ತಕ್ಕಂತಹ ತಂತ್ರವನ್ನ ತಿಳಿಸ್ಕೊಡ್ತಾ ಇದ್ದೇನೆ. ಅದನ್ನ ಇಂಟ್ರೆಸ್ಟ್ ಇರುವಂತವ್ರು ಮಾಡಬಹುದು. ಇಲ್ಲಾಂದ್ರೆ ಲಾಸ್ಟ್ ಪಾರ್ಟ್, ನಿಮ್ಮ ಭವಿಷ್ಯ ತಿಳಿತಕ್ಕಂಥದ್ದು, ಈ ಒಂದು ಅರ್ಧ ಭಾಗವನ್ನ ಸ್ಕಿಪ್ ಮಾಡ್ಕೊಂಡ್ರೆ ಕೊನೆಯ ಭಾಗದಲ್ಲಿ ಭವಿಷ್ಯ ಹೇಳಿದ್ರೆ ಡೈರೆಕ್ಟ್ ಅದನ್ನ ನೋಡ್ಕೊಳ್ಬಹುದು. ಶಿವರಾತ್ರಿ ಬರ್ತಾ ಇರೋದ್ರಿಂದ ಒಂದು ಚಿಕ್ಕ ಶಿವಲಿಂಗವನ್ನ ಮನೆಗೆ ತಗೋಬರಬೇಕಾಗತ್ತೆ. ಬಹಳ ಜನರ ಮನೆಯಲ್ಲಿ ಇರುತ್ತೆ, ಅವರು ಕೂಡ ಇದನ್ನ ಮಾಡ್ಕೋಬಹುದು. ಆಹಾರ ಪದ್ಧತಿ ನಿಮ್ಮದು ಏನೇ ಆಗಿದ್ರು ಕೂಡ ತೊಂದರೆ ಇರೋದಿಲ್ಲ. ಪ್ರತಿ ಅಮಾವಾಸ್ಯೆಗೆ ಬೆಳಗ್ಗೆ ಒಂದು ಅರ್ಧ ಗಂಟೆ ಸಮಯ ತಗೊಂಡು ಈ ತಂತ್ರವನ್ನ ನೀವು ಮನೆಯಲ್ಲಿ ಮಾಡ್ಕೋಬೇಕಾಗತ್ತೆ. ಅಂದ್ರೆ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಪೂಜೆ ಪದ್ಧತಿ ಬಹಳ ಸುಲಭ ಇರುವಂತದ್ದು. ಒಂದು ಶಿವಲಿಂಗವನ್ನ ತಗೊಂಡು ಅದನ್ನ ಶುಚಿಗೊಳಿಸಿ ನೀರಿಂದ ತೊಳೆದು ಬಿಟ್ಟು ಅದಕ್ಕೆ ಪಂಚಾಮೃತ ಅಭಿಷೇಕವನ್ನ ಮಾಡಬೇಕು. ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಮತ್ತು ಸಕ್ಕರೆ, ಇದನ್ನ ಪಂಚ ಅಮೃತಗಳು ಅಂತ ಹೇಳಿ ನಮ್ಮ ಸನಾತನ ಧರ್ಮದಲ್ಲಿ ಉಲ್ಲೇಖ ಇರ್ತಕ್ಕಂಥದ್ದು. ಇದರ ಜೊತೆಗೆ ಹಣ್ಣುಗಳನ್ನ ಕಟ್ ಮಾಡಿ ಹಾಕ್ಬೋದು, ಜೊತೆಗೆ ಇನ್ನಷ್ಟು ವಿಚಾರಗಳನ್ನ ಕೂಡ ಹಾಕ್ಬೋದು. ಈ 5 ವಿಚಾರಗಳಿಂದ ಅಭಿಷೇಕವನ್ನ ಮಾಡಬೇಕಾಗತ್ತೆ. ನಂತರ ಶಿವ ಪಂಚಾಕ್ಷರಿ ಮಂತ್ರ ಅಂದ್ರೆ ಓಂ ನಮಃ ಶಿವಾಯ್, ಇದನ್ನ 108 ಬಾರಿ ಜಪ ಮಾಡ್ಕೋಬೇಕು. ಜಪ ಆದ ನಂತರದಲ್ಲಿ ಬಿಲ್ವ ಪತ್ರೆ ಇತ್ತು ಅಂದ್ರೆ ತುಂಬಾ ಒಳ್ಳೇದು. 108 ಸರಿನು ಓಂ ನಮಃ ಶಿವಾಯ ಅಂತ ಹೇಳ್ತಾ ಈ ಬಿಲ್ವ ಪತ್ರೆಯನ್ನ ಹಾಕಬಹುದು. ಇಲ್ಲ ಅಂದ್ರೆ ಶಿವ ಅಷ್ಟೋತ್ತರವನ್ನ ಕೂಡ, ನೀವು ಪುಸ್ತಕ ಇತ್ತು ಅಂದ್ರೆ ಅದನ್ನ ನೋಡ್ಕೊಂಡು ಶಿವ ಅಷ್ಟೋತ್ತರವನ್ನ ಕೂಡ ಹೇಳಬಹುದು. ನಂತರದಲ್ಲಿ ಒಂದು ನೈವೇದ್ಯವನ್ನ ಮಾಡಬೇಕು. ಬಾಳೆಹಣ್ಣಿನ ನೈವೇದ್ಯ ಆದ್ರೂ ಸರಿ, ಅಥವಾ ಮನೆಯಲ್ಲಿ ನೀವು ಒಂದು ಪಾಯಸದ ರೀತಿಯಲ್ಲಿ ಏನಾದ್ರೂ ಮಾಡಿ ನೈವೇದ್ಯ ಮಾಡಿದ್ರು ಸರಿ, ಅದನ್ನ ನೈವೇದ್ಯವಾಗಿ ಮಾಡಬೇಕಾಗತ್ತೆ. ನಂತರ ಧೂಪ ಮತ್ತು ದೀಪವನ್ನ ತೋರಿಸಿ ನಿಮ್ಮ ಮನೋಕಾಮನೆಗಳು ಈಡೇರಬೇಕು ಅಂತಕ್ಕಂಥ ರೀತಿಯಲ್ಲಿ ಒಂದು ಪ್ರಾರ್ಥನೆಯನ್ನ ಸಲ್ಲಿಸಬೇಕಾಗತ್ತೆ. ತುಂಬಾ ದೊಡ್ಡ ದೊಡ್ಡ ಆಗರ್ಭ ಶ್ರೀಮಂತರು ಕೂಡ ವಿಶೇಷ ತಂತ್ರವನ್ನ ತಮ್ಮ ಮನೆಯಲ್ಲಿ ಸದಾ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಇದನ್ನ ಮಾಡಿದವರು ಶ್ರೀಮಂತರಾಗೋದು ನಿಶ್ಚಿತ. ಶಿವರಾತ್ರಿ ದಿನ ಈ ತಂತ್ರವನ್ನ ತಾವೆಲ್ಲರೂ ಕೂಡ ಪ್ರಾರಂಭ ಮಾಡಿ 1 ವರ್ಷದೊಳಗಡೆ ನಿಮ್ಮ ಜೀವನ ಬದಲಾಗಿಲ್ಲ ಅಂದ್ರೆ ಅವಾಗ ನೀವು ನನ್ನನ್ನ ಪ್ರಶ್ನೆ ಮಾಡಿ ಕೇಳಬಹುದು. ನಾವು 1 ವರ್ಷದಿಂದ ಮಾಡ್ತಾ ಇದ್ದೀವಿ. ಯಾಕಂದ್ರೆ ನಾನು ನಿಮ್ಗೆ ಇವತ್ತು ಈ ವಿಡಿಯೋದ ಮುಖಾಂತರದಲ್ಲಿ ಈ ಒಂದು ತಂತ್ರವನ್ನ ಸಿದ್ಧಿ ಆಗ್ಲಿಕ್ಕೆ ನಿಮ್ಗೆ ದೀಕ್ಷೆಯನ್ನ ನೀಡ್ತಾ ಇದ್ದೇನೆ. ಇದನ್ನ ತಾವೆಲ್ಲರೂ ಕೂಡ ಮಾಡಿ 1 ವರ್ಷ ಬಿಟ್ಟು ನಿಮ್ಮ ಜೀವನ ಯಾವ ರೀತಿ ಬದಲಾಗಿರುತ್ತೆ ಅಂತ ಖಂಡಿತವಾಗ್ಲೂ ಕೂಡ ನನಗೆ ತಿಳಿಸ್ಕೊಡಿ. ಆ ರೀತಿಯಾಗಿರ್ತಕ್ಕಂಥ ತಂತ್ರ ಜೀವನ ಬದಲಾಗಬೇಕು ಅಂತ ಇದ್ರೆ ಖಂಡಿತವಾಗ್ಲೂ ಕೂಡ ಮಾಡಿ. ಮಕರ ರಾಶಿಯವರ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯದ ಕುರಿತಾಗಿ ನಾವಿಲ್ಲಿ ಮಾತಾಡ್ತಾ ಇದ್ವಿ. ಹಾಗೆ
ಈ ಒಂದು ಫೆಬ್ರವರಿ ಮಾಸದಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳಿಗಿಂತ ಮುಂಚೆ ಮಕರ ರಾಶಿ ಬಗ್ಗೆ ಕೆಲವೊಂದು ವಿಚಾರವನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಮಕರ ರಾಶಿ ಅಂದ ಕೂಡಲೇ ರಾಶ್ಯಾಧಿಪತಿ ಇರ್ತಕ್ಕಂಥದ್ದು ಶನಿಗ್ರಹ ಆಗಿರುತ್ತೆ. ತತ್ವ ಬಂದು ಭೂಮಿ ತತ್ವ ಇರ್ತಕ್ಕಂತಹ ರಾಶಿ ಆಗಿರುತ್ತೆ. ಹಾಗೆ ಈ ರಾಶಿಗೆ ಆಗಿ ಬರುವಂತಹ ದಿಕ್ಕು ಬಂದು ದಕ್ಷಿಣ ದಿಕ್ಕಾಗಿತ್ತು. ಅಂದ್ರೆ ಇವರ ಸ್ವಭಾವ ಸೌಮ್ಯ ಸ್ವಭಾವ ಆಗಿರುತ್ತೆ. ಕಾಲಪುರುಷನ ಕುಂಡಲಿಯಲ್ಲಿ ಇದು ಮಂಡಿಯ ಭಾಗವನ್ನ ಸೂಚನೆ ಮಾಡುತ್ತೆ. ಇವರ ರಾಶಿ ರಕ್ತ ಬಂದು ನೀಲಮಣಿ ಆಗಿರುತ್ತೆ. ಅದೃಷ್ಟದ ಬಣ್ಣ ನೀಲಿ ಅಥವಾ ಕಪ್ಪು ಬಣ್ಣ ಆಗಿತ್ತು ಅಂದ್ರೆ ಅದೃಷ್ಟದ ದಿನ ಶುಕ್ರವಾರ ಅಥವಾ ಶನಿವಾರ ಆಗಿರುತ್ತೆ. ಅದೃಷ್ಟ ತರತಕ್ಕಂತಹ ಸಂಖ್ಯೆ 6, 7, 8 ಆಯ್ತು ಅಂದ್ರೆ ಅದೃಷ್ಟದ ದಿನಾಂಕ 8, 17 ಮತ್ತು 26 ಆಗಿರುತ್ತೆ. ಮಿತ್ರ ರಾಶಿ ಬಂದು ಕುಂಭ ರಾಶಿ ಆಗಿರುತ್ತೆ ಹಾಗೂ ಶತ್ರು ರಾಶಿ ಬಂದು ಸಿಂಹ ರಾಶಿ ಆಗಿರುತ್ತೆ. ಇವರ ವಿಶೇಷ ಗುಣ ಏನಪ್ಪಾ ಅಂತಂದ್ರೆ ಯಶಸ್ವಿ ಆಡಳಿತಗಾರ, ಅಂದ್ರೆ ಬಾರ್ನ್ ಲೀಡರ್ ಅಂತಕ್ಕಂಥದ್ದು. ಈ ರಾಶಿಯವರು ಲೆಕ್ಕಾಚಾರವನ್ನ ಮಾಡಿ ಆ ಲೆಕ್ಕಾಚಾರದಿಂದಾಗಿ ಇವರ ಕಂಪನಿಯಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಪ್ರಶಂಸೆ ಪಡುವ ರೀತಿಯಲ್ಲಿ ಕಾರ್ಯರೂಪವನ್ನ ತೋರಿಸ್ತವರಾಗಿರುತ್ತೆ. ಜನರ ಮೆಚ್ಚುಗೆಯನ್ನ ತುಂಬಾ ಬೇಗ ಪಡಿತಾ ಇರ್ತಾರೆ. ಕೈ ಹಿಡಿದ ಕೆಲಸವನ್ನ ಎಷ್ಟೇ ನಿಧಾನ ಆದ್ರೂ ಕೂಡ ಅದನ್ನ ಸಂಪೂರ್ಣ ಮಾಡ್ತಾರೆ ಹಾಗೂ ಅಧಿಕಾರವನ್ನ ಚೆನ್ನಾಗಿ ಬಯಸ್ಕೊಳ್ತಾರೆ, ಅದನ್ನ ರೂಢಿಸ್ಕೊಳ್ತಾರೆ. ಸಮಯ ಬಂದಾಗ ಅದರ ಉಪಯೋಗವನ್ನ ಕೂಡ ಮಾಡ್ತಾರೆ. ಯಾವುದೇ ವಿಚಾರವನ್ನಾದ್ರೂ ಕೂಡ ಕೂಲಂಕುಷವಾಗಿ ತೀಕ್ಷ್ಣವಾಗಿ ಗಮನಿಸುವಂತಹ ಗುಣ ಇರುವಂತವರು ವಿಶೇಷವಾಗಿ ಮಕರ ರಾಶಿಯವರು. ವಿಚಾರವಂತರಾಗಿದ್ದು ಬುದ್ಧಿಯನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿ ಕಾಲಕ್ಕೆ ತಕ್ಕ ಸರಿಯಾದ ನಿರ್ಣಯವನ್ನ ಮಾಡಿ ಅದರಿಂದಾಗಿ ಲಾಭದಾಯಕವಾಗಿರುವ ಫಲಗಳನ್ನ ಇವರು ಪಡಿತಾರೆ. ವಿವಾಹ ಜೀವನದಲ್ಲಿ ಏನಾದರೂ ನೋವನ್ನ ಕಂಡುವಂತಹ ಸಂದರ್ಭ ಬಂದಾಗ ತಮ್ಮ ಮಾತಿನಿಂದ ಆ ಎಲ್ಲಾ ಸಮಸ್ಯೆಗಳನ್ನ ದೂರ ಮಾಡಿ ಕೀರ್ತಿಯನ್ನ ಪಡೆದು ಎಲ್ಲರ ಮೆಚ್ಚುವಂತೆ ಇವರು ಜೀವನವನ್ನು ನೋಡುತ್ತಾರೆ. ದೊಡ್ಡ ದೊಡ್ಡ ಯೋಜನೆಗಳನ್ನ ಮಾಡಿ ತಾವೇ ಖುದ್ದಾಗಿ ನಿಂತು ಎಲ್ಲವನ್ನ ಕೂಡ ಪೂರ್ಣಗೊಳಿಸ್ತಾರೆ. ಧಾರ್ಮಿಕ ವಿಚಾರದಲ್ಲಿ ಹೆಚ್ಚು ಆಸಕ್ತಿ ಉಳ್ಳವರಾಗಿರ್ತಾರೆ. ನಿಗೂಢ ವಿಚಾರಗಳನ್ನ ಕೂಡ ಕಲಿಯುವಂತಹ ಗುಣ ಲಕ್ಷಣ ಇವರಲ್ಲಿರುತ್ತೆ. ಗೂಢಾಚಾರಿಗಳು ಅಂತ ಕೂಡ ಹೇಳ್ತೇನೆ. ಹಾಗೆ ಬುದ್ಧಿವಂತಿಕೆಯಿಂದ ದೊಡ್ಡ ಒಂದು ಬೀಸೋದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸು ಅಂತ ಯಾರು ಹೇಳ್ತಾರಲ್ಲ, ಅದು ಮಕರ ರಾಶಿಯವರಿಗೆ ಸರಿಯಾಗಿ ಅನ್ವಯ ಆಗ್ತಕ್ಕಂಥದ್ದು. ಯಾಕಂದ್ರೆ ಬೀಸೋದೊಣ್ಣೆಯಿಂದ ಹೇಗೆ ಪಾರಾಗಬೇಕು ಅಂತಕ್ಕಂಥದ್ದು ಇವರು ಗೊತ್ತಿರುತ್ತೆ. ನಿಮ್ಮ ಜೀವನದಲ್ಲಿ ಎಷ್ಟು ಪ್ರಯತ್ನ ಮಾಡಿದ್ರೂ ಕೂಡ ಫಲ ಸಿಗ್ತಾ ಇಲ್ಲ. ಹಣ ಬರುತ್ತೆ ಆದ್ರೆ ಕೈಯಲ್ಲಿ ಉಳಿತಾ ಇಲ್ಲ. ಒಂದು ತಪ್ಪಿದ್ರೆ ಇನ್ನೊಂದು ಸಮಸ್ಯೆ ಆಗ್ತಾನೆ ಇರುತ್ತೆ. ಎಲ್ಲೋ ವಿಚಾರದಲ್ಲೂ ಕೂಡ ಅಡೆತಡೆಗಳೇ ಆಗ್ತಾ ಇದೆ. ಮನಸ್ಸಿಗೆ ಶಾಂತಿ ಇಲ್ಲ ಅನ್ನೋ ಭಾವನೆ ನಿಮ್ಮನ್ನ ಕಾಡ್ತಾ ಇದ್ರೆ, ನೀವು ಎಷ್ಟೇ ಶ್ರಮ ವಹಿಸಿ ಕೆಲಸ ಮಾಡಿದ್ರೂ ಕೂಡ ನಿಮಗೆ ಫಲ ಸಿಗ್ತಾ ಇಲ್ಲ ಅಂದ್ರೆ ಇದಕ್ಕೆ ಕಾರಣ ಏನು ಅಂದ್ರೆ ನಿಮ್ಮ ಎನರ್ಜಿಯಲ್ಲಿ ಸಪೋರ್ಟ್ ಇಲ್ಲದೆ ಇರುವಂತದ್ದು. ವೇದ ಜ್ಯೋತಿಷ್ಯದ ಪ್ರಕಾರ ಪ್ರತಿ ರಾಶಿಗೂ ಕೂಡ ನಿರ್ದಿಷ್ಟ ಶಕ್ತಿಯ ರತ್ನಗಳನ್ನು ಹಾಕೋಬೇಕು. ಅವನ್ನ ಸರಿಯಾದ ವಿಧಾನದಲ್ಲಿ ಧರಿಸೋದ್ರಿಂದ ಜೀವನದ ದಿಕ್ಕೇ ಬದಲಾಗುತ್ತೆ. ಇದು ಸ್ಪಿರಿಚುವಲ್ ಕ್ರಿಸ್ಟಲ್ಗಳಾಗಿರುತ್ತೆ, ಸಾಮಾನ್ಯ ಆಭರಣಗಳಲ್ಲ. ನಿಮ್ಮ ರಾಶಿಗೆ ಅನುಗುಣವಾಗಿ ಆಯ್ಕೆ ಮಾಡಿದ ನ್ಯಾಚುರಲ್ ಕ್ರಿಸ್ಟಲ್ ಮಣಿಗಳಿದಾಗಿರುತ್ತೆ. ಇದು ಹಣಕಾಸಿನ ಅಡೆತಡೆಗಳನ್ನ ದೂರ ಮಾಡುತ್ತೆ. ಅಷ್ಟ ದಿಕ್ಕಿನಿಂದ ನಕಾರಾತ್ಮಕ ಶಕ್ತಿಗಳನ್ನ ತಡೆದು ನಿಮಗೆ ರಕ್ಷಣೆಯನ್ನ ಕೊಡುತ್ತೆ. ದೈವ ಬಲವನ್ನ ಹೆಚ್ಚಿಸುತ್ತೆ, ಗುರುಬಲವನ್ನು ಹೆಚ್ಚಿಸುತ್ತೆ. ಇದು ಮ್ಯಾಜಿಕ್ ಅಲ್ಲ, ಇದು ಎನರ್ಜಿ ಅಲೈನ್ಮೆಂಟ್. ಈ ಮಣಿಗಳನ್ನ ಮುಖ್ಯವಾಗಿ ನಿಮ್ಮ ಹೆಸರಿನಲ್ಲಿ, ನಿಮ್ಮ ಮನೆ ದೇವರ ಹೆಸರಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿ ನಿಮಗೆ ಕಳಿಸ್ಕೊಡಲಾಗುತ್ತೆ. ಇದು ಯಾವುದೇ ರೀತಿಯ ಖರೀದಿಯಲ್ಲ, ಇದು ನಿಮ್ಮ ಜೀವನದ ಮೇಲೆ ನೀವೇ ಮಾಡ್ತಾ ಇರುವಂತಹ ಇನ್ವೆಸ್ಟ್ಮೆಂಟ್. ನಿಮ್ಮ ರಾಶಿಗೆ ಸೂಕ್ತವಾದ ಮಣಿಗಳ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಒಂದು ವಾಟ್ಸ್ಆಪ್ ಮಾಡಿ. ಆರೋಗ್ಯ ಸ್ವಲ್ಪ ದೋಷಪೂರಿತ ಆದ್ರೂ ಕೂಡ ದೈವ ಅನುಗ್ರಹದಿಂದ ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ಪರಿಹಾರ ಆಗ್ತಾ ಇರುತ್ತೆ. ಈ ವಿಶೇಷವಾಗಿರ್ತಕ್ಕಂತಹ ಮಕರ ರಾಶಿಗೆ ಫೆಬ್ರವರಿ ಮಾಸದಲ್ಲಿ ಇರ್ತಕ್ಕಂತಹ ಬದಲಾವಣೆಗಳೇನಪ್ಪಾ ಅಂತಂದ್ರೆ, ನಿಮ್ಮ ಗ್ರಹ ಸ್ಥಿತಿ ಫೆಬ್ರವರಿ 1ಕ್ಕೆ ಕುಜ, ರವಿ, ಬುಧ, ಶುಕ್ರ ಲಗ್ನದಲ್ಲಿ ಇರ್ತಾನೆ, ಅಂದ್ರೆ ನಿಮ್ಮ ಮನೇಲಿ ಇರ್ತಾನೆ. ರಾಹು 2ನೇ ಮನೇಲಿತ್ತು ಅಂದ್ರೆ ಕುಂಭರಾಶಿಲಿ ಇರ್ತಾನೆ. ಶನಿ ಮೀನ ರಾಶಿಲಿತ್ತು 3ನೇ ಮನೆ. ಗುರು 6ನೇ ಮನೆ, ಕೇತು 8ನೇ ಮನೇಲಿ ಇರ್ತಾನೆ. ವ್ಯಾಪಾರ ವಿಸ್ತರಣೆ ಆಗ್ತಕ್ಕಂತಹ ಮಾಸ ಇದಾಗಿರುತ್ತೆ. ಯಾಕಂದ್ರೆ ನಿಮ್ಮ ರಾಶಿಯನ್ನ ಬಿಟ್ಟು ಮುಂದಕ್ಕೆ ಹೋಗುತ್ತೆ, 12ನೇ ಮನೆ ಆಗುತ್ತಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹಾಗೂ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಿ ಆಗ್ಬೋದು. ವಾಹನ ಚಲನೆ ಮಾಡುವಾಗ ಎಚ್ಚರಿಕೆ ಇರಬೇಕು, ಅಪಘಾತ ಆಗ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಜಡತ್ವವನ್ನ ಬಿಟ್ಟು ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ ಲಾಭದಾಯಕವಾಗಿರುವ ಫಲಗಳು ಪ್ರಾಪ್ತಿಯಾಗುತ್ತೆ. ವಾಹನ ದುರಸ್ತಿ ಆಗಬಹುದು, ಅದನ್ನ ಖರ್ಚು ಮಾಡಿ ಅದನ್ನ ರೆಡಿ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು. ಉದ್ಯೋಗದಲ್ಲಿ ಹಿರಿಯ ಅಧಿಕಾರಿಗಳ ಜೊತೆಗೆ ಜಟಾಪಟಿ ಆಗ್ಬೋದು. ಮಾಸಾಂತ್ಯದಲ್ಲಿ
ಸರ್ಕಾರದಿಂದ ಲಾಭದಾಯಕವಾಗಿರೋ ಫಲಗಳು ಕೂಡ ಪ್ರಾಪ್ತಿಯಾಗುತ್ತೆ. ಹಾಗೂ ಮನೆಯಲ್ಲಿ ಶುಭ ಕಾರ್ಯ ಸಡಗರ ಎಲ್ಲವೂ ಕೂಡ ನಡೀಬಹುದು. ದೊಡ್ಡ ಸಮಸ್ಯೆಗಳಿಗೆ ಸುಲಭ ಪರಿಹಾರ ಸಿಗುವಂತಹ ಮಾಸ ಇದಾಗಿರುತ್ತೆ. ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಭೇಟಿ ನೀಡ್ತಕ್ಕಂಥದ್ದು ಶುಭ ಫಲವನ್ನ ಕೊಡುತ್ತೆ. ಕುಟುಂಬದ ಹಿರಿಯರಿಂದ ಒಂದಷ್ಟು ಹಿತವಚನವನ್ನ ಪಡಿತಕ್ಕಂತಹ ಮಾಸ ಇದಾಗಿರುತ್ತೆ. ಹೆತ್ತವರ ಆಶೀರ್ವಾದ ಈ ವರ್ಷ ಪೂರ್ತಿ ನಿಮ್ಮ ಮೇಲಿರುತ್ತೆ. ಹಾಗಾಗಿ ಚಿಂತೆ ಅವಶ್ಯಕತೆ ಇಲ್ಲ. ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಬೇಕಾದ್ರೆ ಗುರು ಹಿರಿಯರನ್ನ ಒಂದು ಪ್ರಶ್ನೆಯನ್ನ ಕೇಳಿ ಇದನ್ನ ಮಾಡಬಹುದಾ ಅಂತ ಹೇಳಿ ಅವರ ಗ್ರೀನ್ ಸಿಗ್ನಲ್ ಕೊಟ್ಟ ಮೇಲೆ ಆ ಕೆಲಸವನ್ನ ಮಾಡ್ಕೊಳ್ಳಿ. ಹಾಗೂ ಅನವಶ್ಯಕ ಚರ್ಚೆಗಳಿಗೆ ಭಾಗಿಯಾಗೋದಕ್ಕೆ ಹೋಗ್ಬೇಡಿ. ಹಾಗೂ ಇನ್ನೊಬ್ಬರ ಬಗ್ಗೆ ಅವರ ಬೆನ್ನ ಹಿಂದೆ ಮಾತಾಡೋದಕ್ಕೆ ಈ ಮಾಸದಲ್ಲಿ ಹೋಗ್ಬೇಡಿ. ಅದು ಇನ್ನೊಬ್ಬರ ಮೂಲಕ ಅವರ ಕಿವಿಗೆ ಬಿದ್ದು ನಿಮಗೆ ನಾಳೆ ತೊಂದರೆ ಆಗ್ಬೋದು. ಇನ್ನು ಗುರುವಿನ ಸ್ಥಾನದಿಂದ ಕುಟುಂಬದಲ್ಲಿ ಪ್ರತಿಷ್ಠೆ ಹೆಚ್ಚಳ ಆಗ್ಬೋದು. ಪಾಲುದಾರಿಕೆಯಲ್ಲಿ ಲಾಭದಾಯಕವಾಗಿರೋ ಫಲಗಳಿರುತ್ತೆ. ಪ್ರಮುಖ ವಿಷಯಗಳನ್ನ ಯಾವುದೇ ಕಾರಣಕ್ಕೂ ಮುಂದೂಡೋದಕ್ಕೆ ಹೋಗ್ಬೇಡಿ. ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಆರಾಧನೆಯನ್ನ ಈ ಮಾಸದಲ್ಲಿ ಮಾಡ್ತಕ್ಕಂಥದ್ದು ಅತ್ಯಂತ ಶುಭದಾಯಕ ಫಲಗಳು ನಿಮಗೆ ಪ್ರಾಪ್ತಿಯಾಗುವಂತೆ ಮಾಡುತ್ತೆ. ಇನ್ನು ಸಾಧು ಸಂತರಿಗೆ ಅನ್ನದಾನವನ್ನ ಮಾಡಿ ಕಡಲೆ ಬೇಳೆಯನ್ನ ಹರಿಯುವಂತಹ ನದಿಗೆ ಬಿಡುದು ಶುಭ ಫಲವನ್ನ ಕೊಡುತ್ತೆ. ಶನಿವಾರದಂದು ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ. ಮನೆಯಲ್ಲಿ ಗಣಹೋಮ ಸಾಧ್ಯ ಆದ್ರೆ ಈ ಮಾಸದಲ್ಲಿ ಮಾಡಿಸ್ಕೊಳ್ಳಿ. ಶಿವನಿಗೆ ನಮಕ ಚಮಕ ಸಹಿತ ರುದ್ರಾಭಿಷೇಕವನ್ನ ಮಾಡಿದ್ರೆ ಶುಭದಾಯಕ ಫಲವನ್ನು ಸಿಗುತ್ತೆ. ಹಾಗೂ ಪ್ರತಿನಿತ್ಯ ವಿಷ್ಣು ಸಹಸ್ರನಾಮ ಓದಿ ಅಂತ ಹೇಳ್ತಾ ನಿಮ್ಮ ಆಸೆ ಆಕಾಂಕ್ಷೆಗಳೆಲ್ಲವೂ ಕೂಡ ಈಡೇರ್ಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನ ಸುಖಿನೋ ಭವಂತು.